ಈಗಾಗಲೇ KPSC ನಡೆಸಿರುವಂಥ PDO HK ಆ್ಯಂಡ್ ನಾನ್ HK ಎರಡೂ ಪರೀಕ್ಷೆಗಳಲ್ಲಿ ನೇಮಕಾತಿಗಳಲ್ಲಿ ಅಕ್ರಮ ಆಗಿರುವಂಥ ಬಗ್ಗೆ ಹಲವಾರು ಸಾಕ್ಷಿಗಳಿವೆ ಆ್ಯಂಡ್ ಹಲವಾರು ವಿಷಯಗಳನ್ನು ನಾನು ಕೂಡ ಪ್ರಸ್ತಾಪ ಮಾಡಿದ್ದೀನಿ. ನಿನ್ನೆ ಯಾರೋ ಒಬ್ಬ ಆಸಾಮಿ ಹಿಂಗೆ ನಮ್ಮಣ್ಣ ಬೆಂಗಳೂರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಇದ್ದಾನೆ, ಸೊ 60 ಲಕ್ಷ ಲೋನ್ ಮಾಡಿಸ್ಬಿಟ್ಟು ಈಗ PDO ಹುದ್ದೆ ಆಯ್ಕೆ ಪಟ್ಟಿಯಲ್ಲಿ ಕೂಡ ಸೆಲೆಕ್ಟ್ ಆಗಿದ್ದಾನೆ, 60 ಲಕ್ಷ ಕೊಟ್ಟು ದುಡ್ಡು ಕೊಟ್ಟು. ಸೊ ನೀವು ಯಾರು ಏನು ಕಿತ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ಒಂದು ಕಮೆಂಟ್ ಹಾಕಿದ್ದ. ಸೊ ಅದಾದಮೇಲೆ ಅದರ ಒಂದು ವಿಚಾರವಾಗಿ ಒಂದಿಷ್ಟು ಮಾಹಿತಿ ಪಡೆಯೋದಕ್ಕೆಲ್ಲ ಪ್ರಯತ್ನ ಪಟ್ಟಾಯಿತು. ಸೊ ಆಮೇಲೆ ಗೊತ್ತಾಗಿದ್ದು ಅಂತಂದರೆ ಬಹಳಷ್ಟು PDO ಹುದ್ದೆಗಳು ಎಸ್ಪೆಷಲಿ HK ಆ್ಯಂಡ್ ನಾನ್ HKಯಲ್ಲಿ ಕಲಬುರಗಿ, ರಾಯಚೂರು, ಬೆಳಗಾವಿಯ ಸಾಹುಕಾರರ ಪಾಲಾಗಿವೆ ಅಷ್ಟೇ. ಹೆಚ್ಚೇನು ಹೇಳೋಕ್ಕಾಗಲ್ಲ. ಈ 3 ಜಿಲ್ಲೆಯವರೇ ಪ್ರಾಬಲ್ಯವನ್ನು ಸಾಧಿಸ್ಕೊಂಡಿದ್ದಾರೆ. ಅಂದರೆ ಈ 3 ಜಿಲ್ಲೆಗಳಲ್ಲಿ ಕೆಲವೊಂದಿಷ್ಟು ಜನ ಆಸ್ಪಿರೆಂಟ್ಸ್ಗಳು ಯಾವ ರೀತಿಯಾಗಿ ಈ ಒಂದು ಹುದ್ದೆಗಳಿಗೆ ಹಣವನ್ನು ಕೊಟ್ಟು ಆಯ್ಕೆ ಆಗಿದ್ದಾರೆ ಅನ್ನುವಂಥದ್ದು ಎಲ್ಲವೂ ಕೂಡ ಇರುವಂಥ ಮಾಹಿತಿ. ಆದರೆ ಒಂದು ವಿಷಯ ಅಂತಂದರೆ, ಇಷ್ಟು ರಾಜಾರೋಷವಾಗಿ ನಾವು 60 ಲಕ್ಷ ಕೊಟ್ಟು ಜಾಬ್ ಮಾಡ್ಕೋತಿದ್ದೀವಿ, ನೀವು ಏನು ಮಾಡ್ಕೊಳ್ತೀರ ಮಾಡ್ಕೊಳ್ಳಿ ಅನ್ನೋ ಮಟ್ಟಿಗೆ ಬಂಡ ಧೈರ್ಯವನ್ನು ಇವರು ತೋರಿಸ್ತಾರೆ, ಹೇಳ್ತಾರೆ ಅಂತಂದರೆ ಯಾವ ಮಟ್ಟಿಗೆ ಇವರಿಗೆ ಧೈರ್ಯ ಇರ್ಬೋದು ಆ್ಯಂಡ್ ಸರ್ಕಾರದಿಂದ ಅಭಯ ಹಸ್ತ ಇರ್ಬೋದು ಅನ್ನುವಂಥದ್ದು. ನೋಡಿ, ಸುಮ್ಮನೆ ಸರ್ಕಾರದಲ್ಲಿರುವಂಥ ಸಚಿವರು ಸ್ಟೇಟ್ಮೆಂಟ್ಗಳು ಕೊಡ್ತಾರಷ್ಟೇ, ತನಿಖೆ ಮಾಡಿಸ್ತೀವಿ, ಈ ರೀತಿ ಅಕ್ರಮವಾಗಿ ಆಯ್ಕೆಯಾಗಿರೋ PDOಗಳನ್ನ ನಾವು ತಗೊಳ್ಳಲ್ಲ ಅಂತ. ಬಟ್ ಅದೇ ಸಚಿವರ ತವರು ಜಿಲ್ಲೆಯಲ್ಲಿ ಅವರ ಊರಿನ ಸುತ್ತಮುತ್ತಲ ಪ್ರಭಾವಿಗಳ ಮಕ್ಕಳುಗಳನ್ನೇ ಮತ್ತು ಪ್ರಭಾವಿಗಳು ಮತ್ತು ಅವರು ಪಕ್ಷದ ನಿಷ್ಠಾವಂತರಿಗೆ ಕೆಲವೊಂದಿಷ್ಟು ಜನರ ಸಹೋದರ ಸಂಬಂಧಿಕರಿಗೆ ಎಲ್ರಿಗೂ ಕೂಡ ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಆಯಿತಾ? ಇದು ಅಲಿಗೇಷನ್ಸ್ ಅಲ್ಲ, ಸುಮ್ಮನೆ ಏನೋ ಅಲಿಗೇಷನ್ ಮಾಡ್ತಾ ಇರೋದಲ್ಲ, ಇದಕ್ಕೆ ಬಹಳಷ್ಟು ಪುರಾವೆಗಳು ಕೂಡ ಇದೆ. ನೋಡಿ, ಹಾಗಾದ್ರೆ ಈಗ KPSC ಏನಾಗಿದೆ ಕತೆ, ಅವರಿಗೆ ಒಂದು ಫಿಕ್ಸ್ ಗೊತ್ತಿದೆ. ಈಗ ನಾವು ಹೆಂಗೋ ಆಯ್ಕೆ ಪಟ್ಟಿ ಪ್ರಕಟ ಮಾಡಿದ್ದೀವಿ, ಇನ್ನು ಆರ್ಡರ್ ಕಾಪಿ ಕೊಟ್ಟುಬಿಟ್ರೆ ಮುಗೀತು, ಯಾರೇನೋ ಮಾಡೋಕ್ಕಾಗಲ್ಲ. ಈಗ CT ಹೆಂಗೆ ಮಾಡಿದ್ವು ಹಂಗೆ PDO ಮಾಡಬೇಕು ಅಂತ ಯಾವಾಗ ಇದ್ರ ಬಗ್ಗೆ ಧ್ವನಿ ಎತ್ತೋದಕ್ಕೆ ಶುರು ಮಾಡಿದ್ವು, ಇದ್ರ ಬಗ್ಗೆ ಹೆಚ್ಚು ಚರ್ಚೆ ನಡೀತೋ, ಇಮಿಡಿಯೇಟ್ ಆಗಿ ಕೆಲವರು ದುಡ್ಡು ಕೊಟ್ಟು ಆಯ್ಕೆ ಆಗೋಕೆ ಹೊರಟಿರೋ ಆಸ್ಪಿರೆಂಟ್ಸ್ಗಳು ಬೇಗನೆ ನಮಗೆ ಪ್ರಕ್ರಿಯೆ ಮುಗಿಸಿ ಆರ್ಡರ್ ಕಾಪಿ ಕೊಡಿ ಅಂತ ಒತ್ತಡ ಹಾಕೋದಕ್ಕೆ ಶುರು ಮಾಡಿದ್ರಲ್ಲಿ. ಸೊ ಯಾವಾಗ KPSCಯ ಕಾರ್ಯದರ್ಶಿಯವರಿಗೆ ನಾವು ಭೇಟಿಯಾಗಿ ಈ ಬಗ್ಗೆ ಲೆಟರ್ನ ಕೊಟ್ಟು, ಸೊ ಇಲ್ಲಿ ಆಗಿರುವಂಥ ವಿಷಯಗಳನ್ನು ಎಲ್ಲವನ್ನ ಕೂಡ ಎಸ್ಪೆಷಲಿ VAO ಪರೀಕ್ಷೆಯಲ್ಲಿ ಆಸ್ಪಿರೆಂಟ್ಸ್ಗಳು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ರು, ಅದೇ ಅಭ್ಯರ್ಥಿಗಳು ಆ್ಯಸ್ ಇಟ್ ಈಸ್ PDOಲಿ ಎಷ್ಟು ತೆಗೆದುಕೊಂಡಿದ್ದಾರೆ ಆ್ಯಂಡ್ ಹೆಂಗೆ ಅದು ಇಂಪ್ರೂವ್ಮೆಂಟ್ ಆಯಿತು, ಏನು ಮಾಡಿದ್ರು, ಆ್ಯಂಡ್ HK ಪರೀಕ್ಷೆಯಲ್ಲಿ ಆದಂಥ ಒಂದಿಷ್ಟು ಗೊಂದಲಗಳು, ನಾನ್ HKಯಲ್ಲಿ ಆದಂಥ ಇಶ್ಯೂಸ್ ಎಲ್ಲವನ್ನು ಕೊಟ್ಟ ಮೇಲೆ ಅವರಿಗೆ ಸ್ವಲ್ಪ ಭಯ ಶುರುವಾಯಿತು. ಆ್ಯಂಡ್ ನಾನ್ HK ಪೇಪರ್ ಲೀಕ್ ಆಗಿರೋದ್ರ ಬಗ್ಗೆ ನಾನೊಂದು ಮಾಹಿತಿ ಹಂಚ್ಕೊಂಡಿದ್ದೀನಿ. ಸೊ ಅದರಲ್ಲಿ ನೋಡಿರ್ಬೋದು ನೀವು, ವಾಟ್ಸಪ್ಪಲ್ಲಿ ಕಳಿಸಿರುವಂಥ ಫೋಟೋಸಲ್ಲಿ ಡೇಟ್ ಕೆಲವೊಬ್ರು ಹೇಳ್ತಾರೆ ಸಂಜೆ 5 ಗಂಟೆಗೆ ಕ್ವಶನ್ ಪೇಪರ್, ಬಟ್ ಅದು ಏಜೆಂಟ್ ಆತನಿಗೆ ಕೆಲ ಅಭ್ಯರ್ಥಿಗಳಿಗೆ ಮುಂಚೆನೇ ಕಳಿಸಿರುವಂಥದ್ದು ಪೇಪರು. ಸೊ ಅದು ಸ್ವತಃ ಪರೀಕ್ಷಾ ಕೇಂದ್ರದ ಒಳಗಡೆಯಿಂದ ಫೋಟೋ ಹೊಡೆದು ಪೇಪರ್ಗಳನ್ನು ಕಳಿಸಿದ್ದಾನೆ. ಸೊ ಪರೀಕ್ಷಾ ಕೇಂದ್ರದಲ್ಲಿ ಯಾರು ಅನ್ನೋಂಥದ್ದು ಈಗ ತನಿಖೆ ಆಗಬೇಕದು. ಪರೀಕ್ಷಾ ಕೇಂದ್ರದ ಒಳಗಡೆಯಿಂದಾನೇ ಫೋಟೋ ಹೊಡೆದು ವಾಟ್ಸಪ್ಗಳಿಗೆ ಈ ಏಜೆಂಟ್ಗಳಿಗೆ ಕಳಿಸಿದ್ದಾರೆ. ಏಜೆಂಟ್ಗಳು ಕೆಲವು ಆಸ್ಪಿರೆಂಟ್ಸ್ಗಳಿಗೆ, ಅಂದರೆ ಪೂರ್ತಿ ಅಲ್ಲ, 1-2 ಪೇಪರ್, ಒಂದು 4-5 ಕ್ವಶನ್ಸ್ ಕಳಿಸ್ಬಿಟ್ಟು ನನ್ನ ಹತ್ರ ಪೇಪರ್ ಇದೆ, ಸೊ ಇಫ್ ಯು ಇಂಟ್ರೆಸ್ಟೆಡ್ ಇಷ್ಟು ಅಮೌಂಟ್ ಪೇ ಮಾಡಬೇಕಾಗತ್ತೆ ನಿಮಗೆ ಅಂತೆಲ್ಲ ಆಮಿಷವನ್ನು ಕೊಟ್ಟಿರುವಂಥದ್ದು. ಅದು ಪೇಪರ್, ಕಮ್ಯುನಿಕೇಷನ್ ಪೇಪರ್ದು ಕಂಪ್ಲೀಟ್ ಫೋಟೋಸ್ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ, ನೋಡಿ ಅದನ್ನು. ಆ್ಯಂಡ್ ಅದರಲ್ಲಿ ಒಂದು ಡೇಟ್ ಬಗ್ಗೆ ತುಂಬ ಜನ ಕೇಳಿದ್ರಿ, ಎಡಿಟ್ ಮಾಡಿ, ಯಾವುದೇ ಇಲ್ಲ ಆಯಿತಾ. ಸ್ವತಃ ಅಲ್ಲಿ ಏಜೆಂಟ್ ಏನು ಕಳಿಸಿದ್ದ ಆಸ್ಪಿರೆಂಟ್ಸ್ಗಳಿಗೆ ಅವರು ಬೆಳಗ್ಗೆ ಏನು ಅಂದ್ಕೊಂಡಿರೋದು, ಸೊ ಇದು ಯಾರೋ ಮಾಡ್ತಾ ಇರೋದು ಫೇಕ್ ಇರ್ಬೋದೇನೋ ಅಂತ ಸುಮ್ಮನಾಗಿದ್ದಾರೆ. ಬಟ್ ಯಾವಾಗ ಪರೀಕ್ಷೆ ಬರೆದು ಸಂಜೆ ಬರ್ತಾರಲ್ಲ, ಆಗ ಅವ್ರಿಗೆ ಗೊತ್ತಾಗುತ್ತೆ ಸೊ ಎಸ್ ಇದು ಪೇಪರ್ ಲೀಕ್ ಆಗಿದೆ. ಬಟ್ ಅವ್ರು ಯಾರೂ ಧ್ವನಿ ಎತ್ತಿಲ್ಲ, ಯಾಕೆ ಅನ್ನುವಂಥದ್ದೇ ನಮಗೂ ಕಾಡಿದಂಥ ಪ್ರಶ್ನೆ. ಯಾಕೆ ಸುಮ್ಮನಾದ್ರು ಅವರು? ಹಾಗಾದರೆ ಈಗ ಈ ಮಾಹಿತಿಯನ್ನು ನಮಗೆ ಕೊಟ್ಟಂಥವ್ರು ಯಾಕೆ ಅವತ್ತು ಈ ವಿಷಯದ ಬಗ್ಗೆ ಎಲ್ಲೂ ಕೂಡ ಹೇಳಿಲ್ಲ? ಏನು ಭಯ? ನಾವು ಕೇಳಿದಂಥ ಅವ್ರು ಹೇಳಿದಂಥದ್ದು, ಸೊ ನಮಗೆ KPSC ಸಹವಾಸ ಬೇಡ, ಆ್ಯಂಡ್ ಈ ವಿಷಯದಲ್ಲಿ ನಮ್ಗೆ ಆಲ್ರೆಡಿ ಈ ಹಿಂದೆ ತುಂಬ ಸಮಸ್ಯೆ ಅನುಭವಿಸಿದ್ವಿ, ಸೊ ಅದಕ್ಕೆ ನಾವು ಇದ್ರ ಬಗ್ಗೆ ಮಾತಾಡಿಲ್ಲ ಅಂತ. ಬಟ್ ಆದರೂ ಕೂಡ ಪ್ರಶ್ನೆ ಪತ್ರಿಕೆಯನ್ನು ಫೋಟೋ ಹೊಡೆದು ಕಳಿಸುವಷ್ಟು ಮಟ್ಟಿಗೆ ಅಲ್ಲಿ ಪ್ರತಿಯೊಂದಕ್ಕೂ ಕೂಡ ಭದ್ರತೆ ಇರುತ್ತೆ. ಪ್ರಶ್ನೆ ಪತ್ರಿಕೆ ಸೀಲ್ ಕೂಡ ಓಪನ್ ಆಗಿಲ್ಲ, ಆ್ಯಸ್ ಇಟ್ ಈಸ್ ಪರೀಕ್ಷೆ ಬರೆಯೋ ಅಭ್ಯರ್ಥಿಗಳಿಗೆ ಅದು ಪೇಪರ್ನ ಕೊಟ್ಟಾಗಲೇ ಸೀಲಲ್ಲಿ ಇರುತ್ತೆ, ಅದನ್ನು ಓಪನ್ ಮಾಡಿ ಬರೀತಾರೆ. ಇವರು ಪ್ರಶ್ನೆ ಪತ್ರಿಕೆನ ಈಸಿಯಾಗಿ ಕೈಯಲ್ಲಿ ಇಟ್ಕೊಂಡು ಫೋಟೋ ಹೊಡೆದು ವಾಟ್ಸಪ್ ಮಾಡ್ತಾರೆ ಅಂದರೆ ಹೆಂಗೆ? ಪರೀಕ್ಷೆ ಭದ್ರತೆ ವಿಷಯ ಅಲ್ಲಿ ಆ ಕೇಂದ್ರದಲ್ಲಿ ಹೆಂಗಿತ್ತು ಸಿಚುವೇಶನ್? ಏನು 2-3 ದಿನ ಮುಂಚೆನೆ ಕೊಟ್ಬಿಟ್ಟಿದ್ರಾ?
ಇನ್ನು ಪರೀಕ್ಷೆ ಬೆಳಿಗ್ಗೆ ದಿನ ಪೇಪರ್ ಎಲ್ಲ ಹಂಚಿದ್ರೆ ಏನಾಗಿದೆ ಅನ್ನೋಂಥದ್ದು ತನಿಖೆ ಆಗಬೇಕು. ನೋಡಿ, ದುಡ್ಡಿದ್ದವರೆಲ್ಲ ಹುದ್ದೆಗಳನ್ನ ಪಡ್ಕೊಳ್ಳೋ ಹಾಗಿದ್ರೆ ಕಷ್ಟಪಟ್ಟು ಓದೋರಿಗೆ ಏನು ವ್ಯಾಲ್ಯೂ ಇದೆ? 50 ಲಕ್ಷ 60 ಲಕ್ಷ ಕೊಟ್ಟು ನಾವು ಜಾಬ್ ಮಾಡ್ಕೊಂಡಿದ್ವಿ, ಏನು ಕಿತ್ಕೊಳ್ತೀರಾ ಅಂತ ಕೇಳ್ತಾರೆ ಇವರು ಅಂತಂದ್ರೆ ಹೆಂಗಿದೆ? ಇನ್ನು KS ಕೂಡ ಒಂದು ಪಟ್ಟಿ ರೆಡಿಯಾಗಿದೆ ಈಗ, 170 ಜನರ ಒಂದು ಪಟ್ಟಿ. ಸೊ ಅದು ಏನು ಅನ್ನೋಂಥದ್ದು ಒಂದು ಎಕ್ಸ್ಕ್ಲೂಸಿವ್ ಆಗಿ ವಿತ್ ಪ್ರೂಫ್ ವಿಡಿಯೋನ ಮಾಡ್ತೀನಿ. ಯಾಕೆಂದರೆ ಎಲ್ರಿಗೂ ತಿಳಿಬೇಕದು ವಿಷಯ. ಈಗ ಆಲ್ರೆಡಿ ಸಂದರ್ಶನಕ್ಕೂ ಕೂಡ ತುಂಬ ಒತ್ತಡ ಹಾಕ್ತಾ ಇದ್ದಾರೆ, ಬೇಗ ಸಂದರ್ಶನ ಮಾಡಿ ಮುಗಿಸ್ಬಿಡಿ ನಮಗೆ ಅಂತೇಳಿ. ಈಗ ಆಲ್ರೆಡಿ ಕಾಂಟ್ಯಾಕ್ಟ್ ಕೂಡ ಮಾಡ್ತಾ ಇದ್ದಾರಂತೆ. ಈಗ ಸಂದರ್ಶನದ ಬೇರೆ ಪ್ಯಾಕೇಜ್ ಅಲ್ಲ, ಸೊ ಅದಕ್ಕೆ ಬೇರೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನೋಡಿ, KPSC ವಿರುದ್ಧ ನಾವೇನು ಅಲಿಗೇಷನ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ನಮಗೆ ತಲೆ ಕೆಟ್ಟಿಲ್ಲ. ಆ್ಯಂಡ್ ಅವರು ನಿಯತ್ತಾಗಿ ಪರೀಕ್ಷೆ ನಡೆಸಿ ಕರೆಕ್ಟಾಗಿ ಎಲ್ಲ ಪ್ರೊಸೀಜರ್ಸ್ ಮಾಡಿದ್ರೆ ನಾವು ಅದ್ರ ಬಗ್ಗೆ ಮಾತಾಡ್ತಾ ಇರೋದು. ಈವನ್ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ಳಿ. ಸುಮ್ಮನೆ ಅಲಿಗೇಷನ್ ಮಾಡಿದ್ರೆ ನಾವು ನಿಯತ್ತಾಗಿದ್ದೀವಿ, ನೀವು ನಿಯತ್ತಾಗಿಲ್ಲ ಅಂತ ಯಾರು ಅದ್ರ ವಿರುದ್ಧ ಮಾತಾಡ್ತಾರೋ ಅವ್ರ ಮೇಲೆ ಸರಿಯಾಗಿ ಏನು ಬೇಕಾದರೂ ಪನಿಷ್ಮೆಂಟ್ ಕೊಟ್ಕೊಳ್ಳಿ. ಯಾಕೆ ಅವ್ರು ಏನೂ ಮಾಡಲ್ಲ? ಒಂದು ವಿಷಯ ಹೇಳ್ತೀನಿ ನೋಡಿ, ಒಂದು ಸ್ಕೋರ್ ಲಿಸ್ಟನ್ನು ಕೂಡ ಅವರು ಪ್ರಕಟ ಮಾಡಲ್ಲ, ಒಂದು ಇವೆಂಟ್ಸ್ ಆಫ್ ಕ್ಯಾಲೆಂಡರ್ ಇಲ್ಲ. ಅವ್ರು ಏನು ಯಾವಾಗ ಯಾವ ಪರೀಕ್ಷೆ ಮಾಡ್ತೀವಿ, ಯಾವಾಗ ಯಾವ್ದು ಆಯ್ಕೆ ಪಟ್ಟಿ ಬಿಡ್ತೀವಿ. ಆ್ಯಂಡ್ ಅಲ್ಲಿರೋ ಕಾರ್ಯದರ್ಶಿಯವರು ಕೂಡ ಹಿಡ್ಕೊಂಡು ಸದಸ್ಯರವರೆಗೂ ಎಲ್ಲರಿಗೂ ಕೂಡ ಈ ಬ್ರೋಕರ್ಸ್ಗಳ ಲಿಂಕ್ ಇದೆ. ಸೊ ಈ ಏಜೆಂಟ್ಗಳು ಕೂತ್ಕೊಂಡು ಆಸ್ಪಿರೆಂಟ್ಸ್ಗಳನ್ನ ಕರ್ಕೊಂಬರ್ತಾರೆ. ಅವರು ಕರ್ಕೊಂಬಂದು ಅವ್ರ ಕೈಗೆ ಒಪ್ಪಿಸ್ತಾರೆ. ಇಂಥ ದಂಧೆ ಮಾಡೋಬನ್ನು ಸುಮ್ಮನೆ ಇದನ್ನು ಡೈರೆಕ್ಟಾಗಿ ಹರಾಜು ಹಾಕ್ಬಿಡಿ ಅಂತ ನಾವು ಕೇಳೋದಷ್ಟೇ. ಈ ಹುದ್ದೆಗಳ ಮಾರಾಟ ಅನ್ನುವಂಥದ್ದು ಎಂಥ ನಾಚಿಕೆಗೇಡಿತನ ಅಂತಂದರೆ, ಒಂದು ನೇಮಕಾತಿ ಆಯೋಗ ಒಂದು ಪರೀಕ್ಷೆಯನ್ನು ನಡೆಸುವಂಥ ವಿಧಾನ ಇದೆ. ಆ್ಯಂಡ್ UPSC ವಿರುದ್ಧ ಬಗ್ಗೆ ಬೇರೆ ಯಾವುದೋ ನೇಮಕಾತಿ ಆಯೋಗದ ವಿರುದ್ಧ ನಾವು ಸುಮ್ಮನೆ ಆರೋಪ ಮಾಡಿದ್ರೆ ಅವ್ರು ಸುಮ್ಮನೆ ಇರಲ್ಲ. ಯಾಕೆ ಅಂತಂದರೆ ಅವರಿಗೆ ಗೊತ್ತಿದೆ ಆ ಒಂದು ಪಾರದರ್ಶಕತೆ ನಾವೇನು ಇಲ್ಲೋ ಸರ್ಟಿಫಿಕೇಟ್ ಇಶ್ಯೂಸು ಬೇರೆ ಏನೋ ಕ್ಯಾಂಡಿಡೇಟ್ ಸ್ಕ್ಯಾಮ್ ಮಾಡ್ಬೋದು, ಬಟ್ ನೇಮಕಾತಿ ಆಯೋಗನೇ ಸ್ಕ್ಯಾಮ್ ಮಾಡೋದಿದೆಯಲ್ಲ ಅದು ಇಡೀ ವ್ಯವಸ್ಥೆಯ ಒಂದು ದೋಷ. ಸೊ ಹಾಗೆ ಈಗ ಇವ್ರು ಏನು ಮಾಡೋಕ್ಕೆ ಹೊರಟಿದ್ದಾರೆ ಅಂತಂದರೆ ಅಲರ್ಟ್ ಆಗಿದ್ದಾರೆ. ಸೊ ಬೇಗ ಪ್ರೊಸೀಜರ್ ಮಾಡಿ ಮುಗಿಸ್ಬಿಡೋಣ ಅಂತ. ತುಂಬ ಜನಕ್ಕೆ ಒಂದು ವಿಷಯ, ಒಂದು ನಂಬಿಕೆ ಬಲವಾಗಿರುತ್ತೆ, ಯಾರು ಏನೇ ಮಾತಾಡಿದ್ರು ನಮಗೆ ಯಾರ ರಕ್ಷಣೆ ಇರಬೇಕು ಅವ್ರದ್ದಿದೆ, ಹಾಗೆ ಆಗುತ್ತೆ, ನಾವ್ಯಾಕೆ ತಲೆ ಕೆಡಿಸ್ಕೊಳ್ಳೋಣ ಅಂತೇಳಿ ವಿದೇಶಕ್ಕೆ ಹೋಗಿ ಮಜಾ ಮಾಡ್ಕೊಂಬರೋಣ ಅಂತ ಆಲ್ರೆಡಿ ಕೆಲವರು ಸಿದ್ಧವಾಗಿದ್ದಾರೆ. ಸೊ ಹಿಂಗಾಗಿದೆ ನೋಡಿ ವ್ಯವಸ್ಥೆ. ಕಷ್ಟಪಟ್ಟು 5 ರಿಂದ 10 ವರ್ಷ ಲೈಬ್ರರಿಲಿ ಕೂತ್ಕೊಂಡು ಓದಿ 2-3 ಮಾರ್ಕ್ಸಿಂದ ಲಿಸ್ಟಿಂದ ಹೊರಗೆ ಬೀಳುವಂಥವ್ರು ಏನೂ ಓದದೆ ಆರಾಮಾಗಿ ಪೇಪರ್ ಕೈಗೆ ತಗೊಂಡು ರಾತ್ರೋರಾತ್ರಿ ರೆಡಿ ಮಾಡ್ಕೊಂಡು ಬಂದು ಆನ್ಸರ್ ಸ್ಕ್ರಿಪ್ಟ್ ರೀತಿ ಬರೆದು ಹೋಗಿ ಹುದ್ದೆಗಳನ್ನು ಪಡ್ಕೊಳ್ತಾರೆ. ಅಂದರೆ ಹಣ ಇದ್ದವ್ರಿಗೆ ಎಲ್ರಿಗೂ ಕೂಡ ಸರ್ಕಾರಿ ನೌಕರಿ ಸಿಗುತ್ತೆ ಅನ್ನೋದಾದರೆ ಯಾಕೆ ಅದರ ಕನಸನ್ನು ಕಾಣಬೇಕು? 5 ರಿಂದ 10 ವರ್ಷ ಯಾಕೆ ಅವರ ಅಮೂಲ್ಯ ಸಮಯವನ್ನು ಕೊಡಬೇಕು ಹೇಳಿ? ಎಷ್ಟೋ ಜನ UPSCಗೆ ಓದೋ ಆಸ್ಪಿರೆಂಟ್ಸು ಸ್ಟೇಟಿಗೆ ಬರ್ತಾರೆ, ಮತ್ತೆ ಪ್ಲಾನ್ ಬಿ ಇಟ್ಕೊಂಡು ಅಟ್ಲೀಸ್ಟ್ ಸ್ಟೇಟಲ್ಲಿ ಯಾವುದಾದ್ರೂ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ. ನಮ್ಮ ಸ್ಟೇಟ್ ಕತೆ ಹಿಂಗಾದರೆ ಇನ್ನು ಯಾವ ಪರೀಕ್ಷೆಗೆ ಓದಬೇಕು? ಇಂತಹ ವ್ಯವಸ್ಥೆಯನ್ನು ನೋಡಿನೇ ಎಷ್ಟೋ ಜನ ಓದೋದೇ ಬಿಟ್ಟಿದ್ದಾರೆ. ನೋಡಿ, ಯಾರಿಗೂ ಡಿಮೋಟಿವೇಟ್ ಮಾಡಲ್ಲ. ತುಂಬ ಜನ ಈ ವಿಷಯ ನನ್ನ ಬಗ್ಗೆ ಎಸ್ಪೆಷಲಿ ಈ ಒಂದು ಅಲಿಗೇಷನ್ಸ್ ಡಿಮೋಟಿವೇಟು ಅದು ಇದು ಯಾರು ಡಿಮೋಟಿವೇಟ್ ಮಾಡೋಕ್ಕಾಗಲ್ಲ. ನಿಮಗೆ ಓದಲೇಬೇಕು ಅನ್ನೋಂಥ ನಂಬಿಕೆ ಇದ್ದರೆ, KPSC ಮೇಲೆ ಬಲವಾದ ಅಪಾರವಾದ ಗೌರವ ನಂಬಿಕೆ ಇದ್ದರೆ ಓದಿ, ಬರೀರಿ, ಪರೀಕ್ಷೆ ತಪ್ಪಲ್ಲ. ಬಟ್ ಇಂತಹ ವಿಷಯಗಳ ಬಗ್ಗೆ ಕೂಡ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಧ್ವನಿ ಎತ್ತೋರ ವಿರುದ್ಧ ನೀವು ಅದನ್ನು ಮಾತಾಡಬೇಡಿ ಇದನ್ನು ಮಾತಾಡಬೇಡಿ ಅಂತ ಹೇಳೋಕ್ಕೆ ಯಾರಿಗೂ ರೈಟ್ಸ್ ಇಲ್ಲ. ಸೊ ಮಾತಾಡುವಂಥವ್ರು ಮಾತಾಡಲೇಬೇಕಾಗತ್ತೆ, ಸುಮ್ಮನೆ ಇರೋಕ್ಕಾಗಲ್ಲ. ಸೊ ಇಷ್ಟು ನಿನ್ನೆ PDO ವಿಷಯದಲ್ಲಿ ನನಗೆ ಬಂದಂಥ ಒಂದು ಕಮೆಂಟ್ ವಿಷಯ ಆದಮೇಲೆ ಸಿಕ್ಕಂಥ ಮಾಹಿತಿ. ಸೊ ನೋಡೋಣ, ಈಗ ಆಲ್ರೆಡಿ KPSC ಕಾರ್ಯದರ್ಶಿಯವರ ಗಮನಕ್ಕೂ ಕೂಡ ತರಲಾಗಿದೆ. ಸ್ವತಃ ಗ್ರಾಮೀಣಾಭಿವೃದ್ಧಿ ಸಚಿವರು ಕೂಡ ಇದರ ಬಗ್ಗೆ ತನಿಖೆ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಸೊ ನೋಡೋಣ ಏನು ಮಾಡ್ತಾರೆ. ಆ್ಯಂಡ್ ಇದೆಲ್ಲ ಆದಮೇಲೆ ಇನ್ನೊಂದು ಸ್ಟೆಪ್ ಇದೆ. ಆ ಸ್ಟೆಪ್ ಏನು ಅಂತದ್ದು ನಿಮಗೆ ಗೊತ್ತಾಗುತ್ತೆ. ಅದು ಗೊತ್ತಾದ ಮೇಲೆ ಅಸಲಿ ಆಟಗಳು ಶುರು ಆಗುತ್ತೆ. ಸೊ ಅಲ್ಲಿವರೆಗೂ ವೇಟ್ ಮಾಡಿ. ಧನ್ಯವಾದಗಳು.